ಹೌದಾ? ಅಲ್ಲೋಡು ಮಮ್ಮಿ. ರೀ ರೀ, ಒಬ್ಬೊಬ್ರೆ ಯಾವ ಆಟ ಆಡಿದ್ರು ಚೆನ್ನಾಗಿರಲ್ಲ. ಬನ್ನಿ ಒಳಗಡೆ. ಕಾಲಿತಾವ್ರಲ್ಲ ಎದ್ದೊಳಕ್ ಹೋಗಿ. ಅಯ್ಯ ಡಬ್ಬ, ಇಲ್ಲಿ ನನ್ ಕಷ್ಟ ನನ್ಗೆ ಒಳಗೋಗಿ ನೀನ್. ಮತ್ತೆ ಒಬ್ಬೊಬ್ರೆ ಕೂತ್ಕೊಂಡು ತೊಡೆ ತಟ್ಕೊಂತ ಇದೀರಲ್ಲ. ಅಲ್ವೋ, ನಾವು ಪೊಲಿಟಿಷಿಯನ್ಸ್ ಮಳೆ ಬರ್ಲಿ ಅಂತ ಹೋಮ ಯಜ್ಞ ಯಾಗಗಳು ಮಾಡ್ತೀವಿ. ಆಗ ಮಳೆ ಬರಲ್ಲ. ಅವ್ನ್ ಯಾವನ ಇನ್ಸ್ಪೆಕ್ಟರ್ ತೊಡೆ ತಟ್ಟಿದ್ರೆ ಮಳೆ ಬರುತ್ತೆ, ನಾವು ತಟ್ಟಿದ್ರೆ ನೋಯ್ತದೆ. ನೋಡು ನೋಡು. ಏನೋ ಅಣ್ಣ ಹಿಂಗ್ ಕೂತಿದಾನೆ. ಅದೇ ನನಗೂ ಅರ್ಥ ಆಗ್ತಿಲ್ಲ. ಯಾಕ್ರೋ ಇಷ್ಟ ಲೇಟು? ಈ ನನ್ ಮಕ್ಳನ್ನ ಕೇಳು. ಮಗು ಆದ್ರೂ ಕಾಸು ಕೇಳ್ತಾರೆ, ಮಗಳು ಮೈ ನರದ್ರು ಕಾಸು ಕೇಳ್ತಾರೆ. ಕೇಸ್ ವಿಷಯ ಬಂದಾಗ ಕಲ್ಲು ಹೊಡಿತಾರೆ. ನನ್ನೇ ಕೊಡ್ಸ್ಬೇಕಾದ ಬೆಲ್ನ ಇವತ್ತು ಕೊಡ್ಸಿದಾನೆ. ಯಾಕ್ರಯ್ಯ ಕೋರ್ಟ್ ಬಿಚ್ಚಿಸ್ಬೇಕಾ? ಏನಣ್ಣ ನೀನು ನಮ್ನ ಈ ಸ್ಥಿತಿ ತಂದವನ್ನ ಸ್ಟೇಷನ್ ಸಮೇತ ಸುಟ್ಟಾಕದ್ ಬಿಟ್ಟು ಚಡ್ಡಿ ಹಾಕೊಂಡು ಹಿಂಗ್ ಕೂತಿದ್ಯಲ್ಲ. ನನ್ನ ಇಷ್ಟು ವರ್ಷದ ರಾಜಕೀಯದಲ್ಲಿ ದುಃಖ ಹೇಳ್ಕೊಳಕ್ಕೂ ಎದುರುಗಡೆ ನಿಲ್ಲಕ್ಕೆ ಎದುರುತ್ತಿದ್ದ ಜನಗಳ ಮಧ್ಯೆ ಮುಖ ಕೊಟ್ಟು ಮಾತಾಡಕ್ಕೊಬ್ಬ ಉಟ್ಕೊಂಡಿದ್ದಾನೆ ಅಂದ್ರೆ ಹುಲಿಗೆ ಹಸುವು ಜಾಸ್ತಿ ಆಗಿದೆ, ಅದಕ್ಕೆ ಪಂಜಾ ಬೀಸ್ತಾ ಇದೆ. ಅದನ್ನ ಹೀಗೆ ಬಿಟ್ರೆ ದನದ ಮಾಂಸ ಸಿಕ್ಕಿಲ್ಲ ಅಂತ ನಾಳೆ ಮನುಷ್ಯನ್ಗೂ ಭಯ ಹಾಕುತ್ತೆ. ಹುಲಿ ಕಾಡಲ್ಲೇ ಇರ್ಬೇಕು, ನಾಡಕ್ ಬಂದ್ರೆ ರಾಜಕೀಯದವರ ಕಾಲ್ ಕೆಳಗಿರ್ಬೇಕು. ಹಾಗೆ ಮಾಡ್ತೀನಿ. ಕಾಫಿ ಹೇಗಿದೆ? ತುಂಬಾ ಕೆಟ್ಟಾಗಿದೆ. ಇಂಥ ಕಾಫಿ ಕುಡಿದ್ರೆ ದಿ ಡೇ ವಿಲ್ ಬಿಗಿನ್ ವಿತ್ ಎಕ್ಸ್ಟ್ರಾ ಎನರ್ಜಿ. ಥ್ಯಾಂಕ್ ಯು. ಸ್ಟೇಷನ್ ಮನೆವರೆಗೂ ಬಂದಿರೋದಕ್ಕೆ ಕಾರಣ? ಸ್ಕೂಲ್ನ ಅಸೆಂಬ್ಲಿ ಕರ್ಕೊಂಡು ಹೋಗಕ್ಕೆ. ಅಸೆಂಬ್ಲಿಗ? ಮೈಸೂರು ಸಿಟಿ ಬೈ ಎಲೆಕ್ಷನ್ ಅಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು, ಮಿನಿಸ್ಟರ್ ಜಯರಾಜ್ ತಮ್ಮನ ವಿರುದ್ಧ. ರಾಜಕೀಯ ಎಲ್ಲ ನಮ್ಗೆ ಯಾಕೆ? ನಮಗೆ ಯಾಕೆ? ನಿಮ್ಮ ಮಗನ ವಿಷಯದಲ್ಲಿ ನಾನು ನನಗೆ ಯಾಕೆ ಅಂತ ಸುಮ್ಮನೆ ಇದ್ದಿದ್ರೆ ನಿಮಗೆ ನ್ಯಾಯ ಸಿಕ್ತಿತ್ತ? ನೋಡಿ, ನಾನೊಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್. ನನ್ನಂತವಳಿಗೆ ರಾಜಕೀಯ ಎಲ್ಲ ಬೇಕಾ ಅಂತ? ನಿಮ್ಮಂಥ ವಿದ್ಯಾವಂತರೆಲ್ಲ ಹೀಗನ್ನೋದಕ್ಕೆ ರೌಡಿಗಳು ಪೋಲಿಗಳು ಎಲ್ಲ ರಾಜಕೀಯಕ್ಕೆ ಬಂದು ರಾಜಕೀಯ ಹೊಲಸಾಗಿರೋದು. ನಿಮ್ಮಂಥವ್ರು ಬಂದು ಕ್ಲೀನ್ ಮಾಡ್ಬೋದಲ್ಲ. ಇವತ್ತಿನ ರಾಜಕೀಯ ಏನಾಗಿದೆ ಗೊತ್ತಾ? ಅಧಿಕಾರ ಕೈತಪ್ಪ ಹೋಗ್ಬಾರ್ದು, ಆಸ್ತಿ ಕರಗಬಾರ್ದು ಅಂತ ಗಂಡ ಹೆಂಡತಿನ ಸಿಎಂ ಮಾಡ್ತಾನೆ, ತಂದೆ ಮಗನ್ MP ಮಾಡ್ತಾನೆ, ಮಾವ ಸೊಸೆನ MLA ಮಾಡ್ತಾನೆ. ಇದರಿಂದ ಬೆಳೀತಾ ಇರೋದು ಅವ್ರ ಮನೆ ಅವ್ರ ಮನೆತನ ಅಷ್ಟೇ, ರಾಜ್ಯ ಪ್ರಜೆಗಳು ಅಲ್ಲ. ಹುಟ್ಟದಾಗಿಂದ ಬಾಯಲ್ಲಿ ಜಿನ್ನ ಸ್ಪೂನ್ ಇಟ್ಕೊಂಡು ಬೆಳೆದವ್ರಿಗೆ ಪಬ್ಲಿಕ್ ಪ್ರಾಬ್ಲಮ್ಸ್ ಗೊತ್ತಿರಲ್ಲ, ಗೊತ್ತಾಗೋದೂ ಇಲ್ಲ. ಬಟ್ ನಿಮ್ಮಂಥವ್ರು ಯಾರಾದ್ರೂ ಜನಗಳಿಂದ ಆರಿಸ್ ಬಂದ್ರೆ ಅಂಥವ್ರಿಗೆ ಪಬ್ಲಿಕ್ ಪ್ರಾಬ್ಲಮ್ಸ್ ಅರ್ಥ ಆಗತ್ತೆ, ಸಾಲ್ವ್ ಮಾಡೋದಕ್ಕೆ ಪ್ರಯತ್ನನಾದ್ರು ಪಡ್ತಾರೆ. ಅವಕಾಶವಾದಿಗಳಿಂದ ದೇಶನ ಕಾಪಾಡಬೇಕು ಅಂದ್ರೆ ಅಕ್ಷರ ಕಲಿಸೋ ನಿಮ್ಮಂಥ ಅಧ್ಯಾಪಕರು ಅಸೆಂಬ್ಲಿಗೆ ಪಾರ್ಲಿಮೆಂಟ್ಗೆ ಬರಬೇಕು. ನೀವ್ ಹೇಳೋದೇನೋ ಸರಿ, ಆದ್ರೆ ಹಣ ಇದ್ರೆ ಜನ ಅನ್ನೋ ಈ ಕಾಲದಲ್ಲಿ ನನ್ನಂಥವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ? ನಿಮ್ಮ ಅಭಿಪ್ರಾಯ ತಪ್ಪು. ನನ್ನ ಹೋರಾಟಕ್ಕೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಗಾಂಧಿ ಯೋಚನೆ ಮಾಡಿದ್ರೆ ಸ್ವಾತಂತ್ರ್ಯ ಸಂಗ್ರಾಮನೇ ಶುರುವಾಗ್ತಿರ್ಲಿಲ್ಲ. ಪ್ರತಿಯೊಂದು ಹೋರಾಟನೂ ಶುರುವಾಗೋದು ಯಾರೋ ಒಬ್ರು ಮುಂದಿಡೋ ಹೆಜ್ಜೆಯಿಂದ. ಆ ಹೆಜ್ಜೆ ನಿಮ್ಮಂಥ ಯೋಗ್ಯವಾದ ವ್ಯಕ್ತಿ ಇಡಬೇಕು ಅನ್ನೋದು ನನ್ನ ಆಸೆ. ಆಯ್ತು, ನಿಮ್ ನಂಬಿಕೆಯನ್ನ ಖಂಡಿತ ನಾನು ಉಳಿಸ್ಕೋತೀನಿ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ಸ್. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಮಾ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಭಾರತಿ ಅವರೇ, ಧೈರ್ಯವಾಗಿರಿ. ಒಂಟಿಯಾಗಿದ್ದೀನಿ ಅಂತ ಫೀಲ್ ಮಾಡ್ಕೋಬೇಡಿ. ಕತ್ಲಲ್ಲಿ ನಮ್ ನೆರಳು ನಮ್ ಜೊತೆಗೆ ಬರಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಇದೆ ಅನ್ನೋ ಧೈರ್ಯದಲ್ಲಿ ನಾನು ನಿಂತಿದ್ದೀನಿ. ಖಂಡಿತ. ಏನ್ ಸರ್ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ತಿದ್ದು ಬುದ್ಧಿ ಹೇಳೋದು ಮೇಸ್ಟ್ರ ಕೆಲಸ, ಒಂದು ಬುದ್ಧಿ ಕಲಿಸೋದು ನಿಮ್ಮಂತ ಪೊಲೀಸ್ನವ್ರ ಕೆಲಸ. ತಿದ್ದೋ ಮೇಸ್ಟ್ರಿಗೆ ಬುದ್ಧಿ ಹೇಳಿದ ದೊಡ್ಡ ಮೇಸ್ಟ್ರು ಸರ್ ನೀವು. ಪಾಲಿಟಿಕ್ಸ್ ಅಲ್ಲಿ ಹಣ ಹಂಚೋರು ಬರ್ತಾರೆ, ಭಾಷಣ ಮಾಡೋರು ಬರ್ತಾರೆ, ಆದ್ರೆ ಫಸ್ಟ್ ಟೈಮ್ ಪಾಠ ಹೇಳೋ ಟೀಚರ್ನ ಎಲೆಕ್ಷನ್ಗೆ ನಿಲ್ಸಿದ್ದೀರಾ. ಗ್ರೇಟ್ ಸರ್. ಭಾರತಿ ಅವರೇ, ಪಾಠ ಹೇಳೋ ನಮ್ಮಂತ ಟೀಚರ್ಸ್ ಮಾತ್ರ ಅಲ್ಲ, ಪಾಠ ಕೇಳೋ ಎಲ್ಲ ಸ್ಟೂಡೆಂಟ್ಸ್ಗಳ ಸಪೋರ್ಟು ನಿಮಗಿದೆ. ಧೈರ್ಯವಾಗಿ ಕಂಟೆಸ್ಟ್ ಮಾಡಿ.
ಆರ್ತಿ ಮೇಡಮ್ಗೆ